ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ. ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಮನಸ್ಸಿನ ಆರೋಗ್ಯ ಮತ್ತು ಆಯುರ್ವೇದದ ದಿನಚರಿ. ದಿನಚರಿ ಅಂದರೆ ಏನು? ನಾವು ದಿನನಿತ್ಯ ಮಾಡಬೇಕಾದಂತಹ ಕೆಲವು ಕ್ರಿಯೆಗಳು, ಕರ್ಮಗಳು. ಸೊ ಹಲವಾರು ದಿನಚರಿಗಳಿದೆ ಆಯುರ್ವೇದದ ಪ್ರಕಾರ ನಮ್ಮ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೆ. ಅದರಲ್ಲಿ ನಾನು ಒಂದು 5 ದಿನಚರಿನ ನಾನು ಈ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದು ನಮ್ಮ ಮಾನಸಿಕ ಒತ್ತಡಕ್ಕೂ ಕೂಡ ಹೆಲ್ಪ್ ಮಾಡಬಹುದಾದಂತಹ ಕೆಲವು ದಿನಚರಿ ಬಗ್ಗೆ ನಾವಿವತ್ತು ನೋಡೋಣ. ಮೊದಲನೇದಾಗಿ ಅಭ್ಯಂಗ. ಅಭ್ಯಂಗ ಅನ್ನೋದು ತುಂಬಾ ಮುಖ್ಯ. ಅದು ಪ್ರತಿನಿತ್ಯ ಮಾಡೋದು ದೇಹಕ್ಕೆ ಅಲ್ಲದೆ ಮನಸ್ಸಿಗೂ ಕೂಡ ತುಂಬಾ ಒಳ್ಳೆಯದು. ಸ್ಪೆಷಲಿ ನಮ್ಮ ಶಿರಸ್ಸಿಗೆ, ನಮ್ಮ ತಲೆಗೆ, ನಮ್ಮ ಶ್ರವಣ ಅಂದರೆ ನಮ್ಮ ಕಿವಿಗಳಿಗೆ, ಹಾಗೆ ಪಾದಕ್ಕೆ ದಿನನಿತ್ಯ ಅಭ್ಯಂಗ ಮಾಡೋದ್ರಿಂದ ಎಷ್ಟೋ ಬ್ರೈನಿಗೆ ನರಿಶ್ಮೆಂಟ್ ಸಿಗುತ್ತೆ, ಎಷ್ಟೋ ಒತ್ತಡ ಕಡಿಮೆ ಆಗುತ್ತೆ. ಸೊ ಅಭ್ಯಂಗವನ್ನು ನಿತ್ಯ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಎರಡನೇದು ನಸ್ಯ. ನಸ್ಯ ಅಂದರೆ ಏನು? ನಮ್ಮ ಮೂಗಿನ ದ್ವಾರದಿಂದ ಕೆಲವು ಆಯಿಲ್ ಡ್ರಾಪ್ಸ್, 2 to 3 ಆಯಿಲ್ ಡ್ರಾಪ್ಸನ್ನು ನಮ್ಮ ನಾಸಕ್ಕೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಊರ್ಧ್ವ ಜತೃಗತ ವಿಕಾರಗಳು ಅಂದರೆ ನಮ್ಮ ಕ್ಲಾವಿಕಲ್ ಮೇಲೆ ಇರುವಂತಹ ಎಲ್ಲ ಆರ್ಗನ್ಸ್ ಅಥವಾ ಸಮಸ್ಯೆಗಳಿಗೆ ನಸ್ಯ ತುಂಬಾ ಒಳ್ಳೆಯದು. ಇದು ಸ್ಟ್ರೆಸ್ಸಿಗೂ ಕೂಡ ಹಾಗೆ ಬ್ಯೂಟಿ ಪರ್ಪಸ್ಗೂ ಕೂಡ ತುಂಬಾ ಒಳ್ಳೆಯದು. ಫ್ರೀಕ್ವೆಂಟ್ ಅಟ್ಯಾಕ್ಸ್ ಆಗ್ತಿರುತ್ತೆ ಕೆಲವ್ರಿಗೆ, ಸೈನ್ಯೂಸೈಟಿಸ್ಗೆ, ಅಲರ್ಜಿ ಆಗ್ತಿರುತ್ತೆ. ಇಂಥವ್ರು ಕೂಡ ದಿನನಿತ್ಯ ನಸ್ಯ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಸ್ಯ ಮಾಡೋದು ಹೇಗೆ? ನಿಮಗೆ ಮನೇಲೇ ಇರುವಂತಹ ತಿಲತೈಲ ಆಗಿರಬಹುದು, ಅಣು ತೈಲ, ಹಾಗೆ ಷಡ್ಬಿಂದು ತೈಲ, ಈ ರೀತಿಯಾದಂತಹ ಔಷಧೀಯ ಆಯುರ್ವೇದ ದ್ರವ್ಯಗಳು ನಿಮಗೆ ಸಿಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮಲ್ಕೊಂಡು ಚೂರು ತಲೆಯನ್ನು ಎತ್ತಿ ನಿಮ್ಮ ಮೂಗಿಗೆ, ನಿಮ್ಮ ನಾಸ್ಟ್ರಿಲ್ಸ್ಗೆ 2 to 3 ಡ್ರಾಪ್ಸ್ ಈಚ್ ಈ ನಸ್ಯ ಅಥವಾ ಎಣ್ಣೆಯನ್ನು ಬಿಟ್ಕೊಳ್ಳೋದ್ರಿಂದ ಆದಷ್ಟು ಅನೇಕ ಊರ್ಧ್ವ ಜತೃಗತ ಸಮಸ್ಯೆಗಳಿಗೆ ಇದು ಒಂದು ರೆಮಿಡಿಯಾಗಿ ಕೂಡ ವರ್ಕ್ ಆಗುತ್ತೆ. ಹಾಗೆ ಮೂರನೇದು ವ್ಯಾಯಾಮ ಮತ್ತು ಧ್ಯಾನದ ಅಭ್ಯಾಸ. ವ್ಯಾಯಾಮ ನಮ್ಮ ದೇಹಕ್ಕೆ ಒಳ್ಳೆಯದು ಕೂಡ, ಹಾಗೆ ಧ್ಯಾನ ನಮ್ಮ ಮನಸ್ಸಿನ ಫೋಕಸ್, ಕಾನ್ಸಂಟ್ರೇಷನ್ಗೆ ತುಂಬಾ ಮುಖ್ಯ. ಹಲವಾರು ಜನಕ್ಕೆ ಗೊತ್ತಿರುತ್ತೆ ವ್ಯಾಯಾಮ ಒಳ್ಳೆಯದು, ಧ್ಯಾನ ಮಾಡೋದು ಒಳ್ಳೆಯದು ಅಂತ, ಬಟ್ ಅದನ್ನು ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡೋದ್ರಲ್ಲಿ ನಾವು ಫೇಲ್ ಆಗ್ತಿದ್ದೀವಿ. ಅದ್ರ ಬದಲು ದಿನನಿತ್ಯ ನಿಮ್ಮ ಲೈಫಲ್ಲಿ ಈ ಪ್ರಾಕ್ಟೀಸ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಕಂಪಲ್ಸರಿ ಅಟ್ಲೀಸ್ಟ್ ½ an hour ವ್ಯಾಯಾಮಕ್ಕೆ, ಅಟ್ಲೀಸ್ಟ್ 10 minutes ಧ್ಯಾನಕ್ಕೆ ನೀವು ಅರ್ಪಿಸೋದು ತುಂಬಾ ಮುಖ್ಯ. ಹೀಗೆ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ಇದು ತುಂಬ ಒಳ್ಳೆಯದು. ಮತ್ತು 4ನೇಯದ್ದು ಜಿಹ್ವ ನಿರ್ಲೇಖನ ಅಂದರೆ ಟಂಗ್ ಕ್ಲೀನಿಂಗ್. ಎಷ್ಟೋ ಜನ ಬ್ರಷ್ ಮಾಡ್ತಾರೆ, ಒನ್ಸ್ ಟ್ವೈಸ್ ಅ ಡೇ ಮಾಡ್ತಾರೆ, ಆದರೆ ತುಂಬ ಜನ ಟಂಗ್ ಕ್ಲೀನಿಂಗನ್ನು ಇಗ್ನೋರ್ ಮಾಡ್ತಾರೆ. ಅದು ಹೇಗೆ? ಟಂಗ್ ಕ್ಲೀನಿಂಗ್ ಅನ್ನೋದು ಮನಸ್ಸಿಗೆ ಸಂಬಂಧಪಡುತ್ತೆ. ಹೌ ಇಸ್ ಇಟ್ ಗೋಯಿಂಗ್ ಟು ಹೆಲ್ಪ್ ಅಂತ ಕೇಳಿದ್ರೆ, ನಾವು ಟಂಗ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಟೋಮ್ಯಾಟಿಕ್ ನಮ್ಮ ಡೈಜೆಷನ್ ಅಥವಾ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗಿದ್ದೆ ನಮ್ಮ ಮನಸ್ಸಿಗೂ ಕೂಡ ಎಷ್ಟೋ ರಿಲೀಫ್ ಆಗುತ್ತೆ. ಅದು ನಮ್ಮ ಮೈಂಡ್ ಗಟ್ ಆಕ್ಸಸ್. ಯಾವಾಗ ನಮ್ಮ ಗಟ್ ಬಗ್ಗೆ, ನಮ್ಮ ಜೀರ್ಣಕ್ರಿಯೆಯ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ನೋಡ್ಕೋತೀವೋ, ಮಾನಸಿಕ ಒತ್ತಡಗಳು ಅದು ಕೂಡ ಆಟೋಮ್ಯಾಟಿಕ್ ಕಡಿಮೆ ಆಗುತ್ತೆ. ಸೊ ಟಂಗ್ ಕ್ಲೀನಿಂಗ್, ಜಿಹ್ವ ನಿರ್ಲೇಖನವನ್ನು ನಾವು ಯಾರು ನಿರ್ಲಕ್ಷಿಸಬಾರ್ದು. ನಮ್ಮ ದಿನಚರಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತು 5ನೇಯದ್ದು ಇಂದ್ರಿಯ ನಿಗ್ರಹ ಅಥವಾ ಸದ್ವೃತ್ತ. ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಯಾವಾಗಲೂ ಒಳ್ಳೆಯದೇ. ಎಷ್ಟೋ ಸಲ ನಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿರುತ್ತೆ. ಎಷ್ಟೋ ಸಲ, ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದಲೇ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ಒಂದು ಅಡಿಕ್ಷನ್ನ ಬಿಲ್ಡ್ ಮಾಡ್ಕೊಳ್ಳೋದು, ಅಥವಾ ಎಕ್ಸೆಸಿವ್ ಯೂಸ್ ಆಫ್ ಇಂದ್ರಿಯಾಸ್ ಅಂದರೆ ಜಾಸ್ತಿ ಫೋನ್ ನೋಡೋದು ಅಥವಾ ಹೈ ವಾಲ್ಯೂಮಲ್ಲಿ ಸಾಂಗ್ಸ್ ಕೇಳೋದು, ಇದೆಲ್ಲವೂ ಕೂಡ ಇಂದ್ರಿಯಗಳಿಗೆ ಹಾನಿ ಮಾಡುತ್ತೆ. ಹಾಗೆ ಸದ್ವೃತ್ತ, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ರಿಲೇಷನ್ಶಿಪ್ಸ್ನ ನಮ್ಮ ಸುತ್ತ ನಮ್ಮೊಂದಿಗೆ ನಾವು ಫಾರ್ಮ್ ಮಾಡ್ಕೊಳ್ಳೋದು ಕೂಡ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಸೊ ಈ ರೀತಿಯಾದಂತಹ ಆಯುರ್ವೇದ ದಿನಚರಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಇವು ಯಾವುದೂ ತುಂಬ ಕಷ್ಟನೂ ಅಲ್ಲ, ತುಂಬ ಸುಲಭವಾಗಿ ಮಾಡಬಹುದಂತಾದ ಪ್ರಾಕ್ಟೀಸ್ಗಳು, ನಮ್ಮ ದಿನಚರಿಯಲ್ಲಿ ನಾವು ಅಳವಡಿಸ್ಕೋಬಹುದಾದಂತಹ ಅಭ್ಯಾಸಗಳು. ಸೊ ಇದನ್ನು ನೀವು ಫಾಲೋ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ನಮಸ್ಕಾರ.